ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೇನ್ ಒಂದು ಗ್ರೇವಿ. ಇದನ್ನು ನೀವು ಚಪಾತಿ, ರೈಸ್ ಅಥವಾ ಏನೂ ತರಕಾರಿ ಇಲ್ಲದಿದ್ದರೆ ಮನೆಯಲ್ಲಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಥವಾ ಯಾವುದೇ ತರಕಾರಿ ಇದ್ದರೆ ನೀವು ಈ ರೀತಿ ಗ್ರೇವಿ ಮಾಡ್ಬೋದು. ಅದಕ್ಕೆ ಆ್ಯಡ್ ಮಾಡಿದರೆ ಆಯಿತು ಅಷ್ಟೇ. ಓಕೆ, ಅಂದರೆ ನಾನು ಹೇಳಿದಂಗೆ ನೀವು ಮಶ್ರೂಮ್ ಇರಲಿ, ಪನ್ನೀರ್ ಇರಲಿ, ಆಲೂಗೆಡ್ಡೆ, ಬೀನ್ಸ್, ಬಟಾಣಿ ಏನು ಕೂಡ ಇರಲಿ, ಯಾವುದು ಕೂಡ ನೀವು ಈ ಗ್ರೇವಿಗೆ ಆ್ಯಡ್ ಮಾಡಿದರೆ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಒಂದು ಕಡಾಯಿ ತೊಗೊಳ್ಳಿ. ಅದರಲ್ಲಿ ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೀನಿ, 1/4 ಕಪ್ಪಷ್ಟು. ನೀವು ಬೇಕಿದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಅಥವಾ ಮಸ್ಟರ್ಡ್ ಆಯಿಲ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ಇವಾಗ ಸ್ವಲ್ಪ ಬಡಿ ಶೇಪ್ ಹಾಗೂ ಬಿರಿಯಾನಿ ಎಲೆ ಅಂತ ಹೇಳ್ತಾರೆ, ಅದನ್ನು ಹಾಕಿದ್ದೀನಿ. ಹಾಗೂ 1/4 ಕಪ್ಪಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಬೆಳ್ಳುಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ. ಓಕೆ, ಇವಾಗ ನಾನು ಇದಕ್ಕೆ 4 ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀರುಳ್ಳಿ ಉಂಟು ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಾಗಬೇಕು. ಅಷ್ಟರವರೆಗೂ ನಾವಿದನ್ನು ಫ್ರೈ ಮಾಡೋಣ. ಫ್ರೈ ಮಾಡುವಾಗ ಇದಕ್ಕೆ ನಾನು 4 ಹಸಿಮೆಣಸಿನಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ. ಓಕೆ, ಇನ್ನು ಒಳ್ಳೆ ರೀತಿ ತುಪ್ಪದಲ್ಲಿ ನೀರುಳ್ಳಿ ಫ್ರೈ ಆಗಲಿಕ್ಕೆ ಬಿಡೋಣ. ಇದರ ಕಲರ್ ಪೂರ್ತಿಯಾಗಿ ಉಂಟು ನೋಡಿ, ಚೇಂಜ್ ಆಗಬೇಕು. ಹಾಗಾಗಿ ಬೇಕಿದ್ದರೆ ಸ್ವಲ್ಪ ಉಪ್ಪನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ನೋಡಿ ನೀರುಳ್ಳಿ ಕೆಂಪಾಗಿದೆ ಅಲ್ವಾ, ಈ ರೀತಿ ಬರಬೇಕಿದು. ಇವಾಗ ಇದಕ್ಕೆ 1 ಚಮಚದಷ್ಟು ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್, ಗರಂ ಮಸಾಲ, ಕಾಳುಮೆಣಸಿನ ಪೌಡರ್ ಹಾಗೂ ಜೀರಾ ಪೌಡರ್ ಇಷ್ಟನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇದನ್ನು ಇವಾಗ ನಾವು ಆನಿಯನ್ ಚೆನ್ನಾಗಿ ಫ್ರೈ ಆಗಿದ್ದೇ ಆಮೇಲೆ ಆ್ಯಡ್ ಮಾಡೋಣ. ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಹಾಗಾಗಿ ಒಂದು ನಿಮಿಷ ಇದನ್ನು ಚೆನ್ನಾಗಿ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡೋಣ. ಇದು ಇವಾಗ ಫ್ರೈ ಆಗಿದ್ದೆ. ಇದಕ್ಕೆ ನಾನು ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಇಲ್ಲಿ 4 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಆ್ಯಡ್ ಮಾಡಿದ್ದೀನಿ. ತುಂಬ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ. ನಿಮಗೆ ಸ್ವಲ್ಪ ಗ್ರೇವಿ ನೈಸ್ ಅಂದರೆ ಸ್ವಲ್ಪ ಕ್ರೀಮಿ ಟೈಪ್ ಬೇಕಿದ್ದರೆ ನೀವು ನೈಸಾಗಿ ಗ್ರೈಂಡ್ ಮಾಡ್ಬೋದು. ಓಕೆ, ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸೋಣ ಹಾಗೂ ಚೆನ್ನಾಗಿ ಟೊಮೆಟೊ ಇದರಲ್ಲಿ ಫ್ರೈ ಆಗಲಿ. ಆಯಿಲ್ ಮೇಲೆ ಬರೋ ತನಕ ಫ್ರೈ ಆಗಲಿಕ್ಕೆ ಬಿಡೋಣ. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೂ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡೋಣ. ಒಳ್ಳೆ ರೀತಿದು ಟೊಮೆಟೊ ಇದರಲ್ಲಿ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ಓಕೆ, ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೈ ಆಗಿದೆ. ಆಯಿಲೆಲ್ಲ ಯಾವ ರೀತಿ ನಾವು ಹಾಕಿದ್ದು ಮೇಲೆ ಬಂದಿದೆ ನೋಡಿ, ಈ ರೀತಿ ಬರಬೇಕಿದ್ದು ನೋಡಿ, ಚೆನ್ನಾಗಿ ಸಾಫ್ಟ್ ಆಗಬೇಕು ಇದರಲ್ಲಿ ಎಲ್ಲನೂ ಕೂಡ. ಇವಾಗ ಇದಕ್ಕೆ ನೆಕ್ಸ್ಟ್ ಏನಂದರೆ ಕ್ಯಾಶ್ಯೂ ನಟ್ ಉಂಟು ನೋಡಿ, 1 ಕಪ್ಪಷ್ಟು ಕ್ಯಾಶ್ಯೂ ನಟ್ಟನ್ನು ಗ್ರೈಂಡ್ ಮಾಡಿದ್ದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದರ ಬದಲು ನೀವು ಮೊಸರನ್ನು ಕೂಡ ಹಾಕ್ಬೋದು, ಅಥವಾ ನೀವು ತೆಂಗಿನಕಾಯಿ ಕೂಡ ಗ್ರೈಂಡ್ ಮಾಡಿ ಹಾಕ್ಬೋದು. ಕ್ಯಾಶ್ಯೂ ನಟ್ ಹಾಕಿದರೆ ತುಂಬ ರಿಚ್ ಆಗುತ್ತೆ ಗ್ರೇವಿದು ಫ್ಲೇವರ್. ಹಾಗೂ ಇನ್ನೊಂದೇನೆಂದರೆ ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಅಥವಾ ನೀವು ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲಿ ನೀವು ಹಾಲಿನ ಕೆನೆ ತೆಗೆದಿಡ್ತೀರಾದರೆ ಅದನ್ನು ಕೂಡ ನೀವು ಗ್ರೈಂಡ್ ಮಾಡಿದ್ದಕ್ಕೆ ಹಾಕ್ಬೋದು. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕಿ. ನೋಡಿ ಇವಾಗ ಕುದಿ ಬರ್ತಾ ಉಂಟು. ಇದು ಗ್ರೇವಿ ಇವಾಗ ಪ್ಲೇನ್ ಗ್ರೇವಿ ರೆಡಿಯಾಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ಕಸೂರಿ ಮೆಥಿಯನ್ನು ಫ್ರೈ ಮಾಡಿ ಹಾಕಿದರೆ ಆಯಿತು, ಹಾಗೂ ಕೊತ್ತಂಬರಿ ಸೊಪ್ಪನ್ನು ಎಷ್ಟು ಹಾಕ್ಲಿಕ್ಕಿರೋದು. ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಹೀಗೇ ತಿನ್ನಲಿಕ್ಕೂ, ಚಪಾತಿಗೆ, ರೈಸಿಗೆ ಎಲ್ಲದಕ್ಕೂ, ಅಥವಾ ನಿಮ್ಮ ಮನೇಲಿ ನಾನು ಹೇಳಿದಾಗ ಏನಾದರೂ ಇದೆ ಆದರೆ ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ಪನ್ನೀರ್ ಇರಲಿ, ಆಲೂಗೆಡ್ಡೆ ಇರಲಿ, ಮಶ್ರೂಮ್ ಇರಲಿ, ಅಥವಾ ಬಟಾಣಿ ಇರಲಿ, ಏನು ಉಂಟು ಅದನ್ನು ನೀವು ಆ್ಯಡ್ ಮಾಡಿದರೆ ಇದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಥವಾ ಇದೇ ರೀತಿ ಪ್ಲೇನ್ ಆಗಿ ಕೂಡ ನೀವು ಇದನ್ನು ಇಡ್ಬೋದು, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಾನು ಇದಕ್ಕೆ ನಮ್ಮ ಮನೆಯಲ್ಲಿ ಇವಾಗ ಮಶ್ರೂಮ್ ಉಂಟು, ಅದನ್ನು ಆ್ಯಡ್ ಮಾಡ್ತೀನಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.